ಹೆಂಗ್ ಕೆಡ್ಡ ತೋಡಿ ಇವ್ರು ಇಟ್ಕೊಂಡ್ ಬರ್ತಾರಂತ. ಅಲ್ಲ ಅಂದ್ರೆ ಮರಿಗಳು ಜೊತೆಗೆ ಇಲ್ಲೇ ಹುಟ್ಟಿರ್ತವೆ. ದೊಡ್ಡ ಆನೆಗಳು ನೋಡ್ರಿ ಇಲ್ಲಿ ಹೆಂಗ ಗೀಳು ಇಡಕತ್ತೈತಿ. ಚಿಕ್ಕವ್ರು ಭಾರಿ ಆಕ್ಟಿವ್ ಅದಾರಲ್ಲಿ. ಸ್ನೇಹಿತರೆ, ನಮ್ಮ ಕಿರಣ್ ಬ್ರೋ ಅವರು ನೋಡಿ ಅವ್ರ ಚಾನಲಲ್ಲಿ ಅವ್ರದ್ದೇ ತೋರಿಸ್ತಾ ಇದ್ದೀನಿ. ಬ್ಲೆಸ್ಸಿಂಗ್ ತಗೊಳಕ್ ಹೋಗ್ತಿದ್ದಾರೆ ನೋಡ್ರಿ ಸ್ನೇಹಿತರೆ. ಆನೆಗೆ ಲಂಚ ಕೊಟ್ಟಿವ ನೋಡಿ ಆನೆಗೆ ಲಂಚ ಕೊಡ್ತಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಕಿರಣ್. ನನ್ನ ಕಿರಣ್ ಪ್ರಾಣಿಗ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಸ್ನೇಹಿತರೆ, ನಾನು ಎಲ್ಲಿದ್ದೀನಿ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರ. ಸೊ ಮತ್ತೆ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನನ್ನ ಚಾನಲ್ಲು ಮತ್ತು ಫೇಸ್ಬುಕ್ ಪೇಜ್ನ ಬೆಂಬಲಿಸಿ ಅಂತ ಹೇಳ್ತಾ, ಆನೆಗಳು ಈಗ ತಾನೇ ಕಾಡಿನಿಂದ ಬರ್ತಾ ಇದ್ದಾವೆ ಸ್ನೇಹಿತರೆ ಕ್ಯಾಂಪ್ನೊಳಕ್ಕೆ. ಬನ್ನಿ ಕ್ಯಾಂಪ್ ಒಳಗೆ ಎಂಟ್ರಿ ತಗೊಂಬಿಡೋಣ ಫಸ್ಟು. ಸ್ನೇಹಿತರೆ, ಅಂತೂ ಸಕ್ಕರೆ ಬೇಲಿ ಬಂದಿದ್ದೀವಿ. ಆನೆಗಳು ಇವಾಗ ತಾನೇ ಜಸ್ಟ್ ಒಳಗಡೆ ಹೋಗಿದ್ದಾವೆ. ಡ್ಯಾಮ್ ಏನಿದೆ ಅಲ್ಲಿ ಬ್ಯಾಕ್ ವಾಟರ್ ಇದೆ. ಸೊ ಅಲ್ಲಿ ಹೋಗಿ ಇವಾಗ ತೋರಿಸ್ತೀನಿ, ನೋಡೋಣ ಎಷ್ಟು ಆನೆಗಳಿದ್ದಾವೆ, ಏನು ಕತೆ ಅಂತೇಳಿ. ಎಂಟ್ರಿ ಫೀಸ್ ಏನಿದೆ ಅದನ್ನು ನಿಮಗೆ ತಿಳಿಸ್ತೀನಿ ಇವಾಗ. ಬನ್ನಿ ಒಳಗಡೆ ಹೋಗೋಣ ಇವಾಗ. ಎಲ್ಲ ವಿಸಿಟರ್ಸ್ ಬರ್ತಾ ಇದ್ದಾರೆ. ಎವ್ರಿ ಡೇ ಎಂಟ್ರಿ ಬಂದ್ಬಿಟ್ಟು 8:30ಇಂದ 1 ಗಂಟೆ ಮಟ್ಟ ಮಾತ್ರ ಮಧ್ಯಾಹ್ನ. ಹೊರಗಡೆ ಒಂದು ಎಂಟ್ರಿ ಏನೇನಿದೆ ಎಲ್ಲ ಮಾಹಿತಿ ಕೊಡೋಂಥ ಒಂದು ಬೋರ್ಡ್ ಇದೆ ಇಲ್ಲಿ. ಪ್ರವೇಶ ಶುಲ್ಕ ಬಂದ್ಬಿಟ್ಟು ಸ್ವದೇಶಿ ವಯಸ್ಕರಿಗೆ 50 ರೂಪಾಯಿ, ವಿದೇಶಿಯರಿಗೆ 100 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ, ಇಂಡಿಯಾದವರಾದ್ರೆ, ಫಾರಿನ್ನರ್ ಆದರೆ 100 ರೂಪಾಯಿ. ಹಾಗೆ ನೀವು ಆನೆಗಳಿಗೇನೋ ಸ್ನಾನ ಮಾಡಿಸ್ಬೇಕಂದ್ರೆ 100 ರೂಪೀಸು, DSLR ಕ್ಯಾಮ್ರಾಕ್ಕೆ 100 ರೂಪೀಸು, ಹ್ಯಾಂಡಿ ಕ್ಯಾಮ್ರಾ 150, ವಿಡಿಯೋ ಕ್ಯಾಮ್ರಾ ಬಂದ್ಬಿಟ್ಟು 300. ಆಮೇಲೆ ಬೈಕಿಗೆ 10 ರೂಪಾಯಿ, ಜೀಪು ಕಾರ್ ಆದರೆ 25 ರೂಪಾಯಿ ಪಾರ್ಕಿಂಗ್ ಚಾರ್ಜ್, ಬಸ್ ಆದರೆ 100 ರೂಪೀಸ್. ನೀವು ಅಂದರೆ ಬೆಳಗ್ಗೆ 8:30ಗೆ ಎಂಟ್ರಿ ಇರುತ್ತೆ, 1 ಗಂಟೆಗೆ ಎಕ್ಸಿಟ್ ಆಗಬೇಕಷ್ಟೆ. ಹಾಗೆ ಹೇಳೋದಕ್ಕೂ ವ್ಯವಸ್ಥೆ ಇದೆ ಇಲ್ಲಿ. ಎಷ್ಟದಕ್ಕೆ ಎಷ್ಟು ಬ್ರೋ? 20ನಾ? ಸ್ನೇಹಿತರೆ, ಎಂಟ್ರಿ ತಗೊಂಡೀವಿ. ಒಬ್ರಿಗೆ 50 ರೂಪಾಯಿ ಎಂಟ್ರಿ ಫೀಸು. ಆಮೇಲೆ ಗೋಪ್ರೋ ಕ್ಯಾಮ್ರಾ ಏನಾದ್ರು DSLR ಇದ್ದರೆ ಅದಕ್ಕೆ ಎಕ್ಸ್ಟ್ರಾ. ಒಂದು ಗೋಪ್ರೋ ಇದ್ದರೆ ನಮ್ಮ ಹತ್ರ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಪರ್ ಪರ್ಸನಿಗೆ 50 ರೂಪಾಯಿ ಇರುತ್ತೆ ಎಂಟ್ರಿ ಫೀಸ್ ಬಂದ್ಬಿಟ್ಟು. ಸಖತ್ತಾಗಿದೆ ಇಲ್ಲಿ ಮಾತ್ರ. ಪಾರ್ಕ್ ಗೀರ್ಕೆಲ್ಲ ಮಸ್ತ್ ಮಾಡಿದ್ದಾರೆ ಸ್ನೇಹಿತರೆ. ಬೋಟ್ ರೈಡ್ ಸಹ ಇರುತ್ತೆ. ಅಡಲ್ಟ್ಸ್ಗೆ 200 ರೂಪಾಯಿ, ಚಿಲ್ಡ್ರನ್ಸ್ಗೆ 100 ರೂಪಾಯಿ ಇರುತ್ತೆ. ಎಲ್ಲ ಆನೆಗಳು ಸ್ನಾನ ಮಾಡಿಸ್ತಾ ಇದ್ದಾರೆ. ಆನೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದು ಆನೆ ಸ್ನಾನ ಮಾಡ್ಸೋಕ್ಕೆ ಸಪ್ರೇಟ್ ಟಿಕೆಟ್ ಐತ್ರಾ? ಎಷ್ಟದು? ಒಬ್ರಿಗೆ 100 ರೂಪಾಯಿನ? ಎಲ್ಲ ಇವಿದಾವಲ್ಲ ಶೂ, ಇಲ್ಲದ್ರೆ ಮಾಡಿಸ್ಬಿಡೋದೈತೆ ನೋಡಿ. ಆನೆಗಳಿಗೆ ಸ್ನಾನ ಮಾಡಿಸೋದಕ್ಕೆ ಇವು ಎಲ್ಲ ಕಾಡಿಗೆ ಎಷ್ಟೊತ್ತಿಗೆ ಬಿಡ್ತೀರ ನೀವು ಆನೆಗಳನ್ನ? 1 ಗಂಟೆಗೆ. 1 ಗಂಟೆಗೆ ಬಿಡ್ತಾರಾ? ಬೆಳಿಗ್ಗೆ ಎಲ್ಲಿ ಸಿಗ್ತಾವೆ ನಿಮಗೆ? ಪಕ್ಕ ಸಿಕ್ಬಿಡ್ತಾವ. ಅದೇ ರಿಟರ್ನ್ ಬರ್ತಾವ್ರ ವಾಪಸ್? 1 ಗಂಟೆಗೆ ಕಾಡಿಗೆ ಬಿಟ್ಬಿಡ್ತೀವಿ. ಹಾಂ, 5:30, 6 ಗಂಟೆಗೆ ಹೋಗಿ ಬೆಳಿಗ್ಗೆನೆ. ಬೆಳಿಗ್ಗೆ 5:30ಗೆ ಹಾಂ. ಬೆಳಿಗ್ಗೆ ಹೋಗಿಲ್ಲ ಅಂದ್ರೆ ಸಿಗ್ಬೇಕಲ್ಲ, ನೀವೆಲ್ಲ ಬಂದಿರ್ತೀರಿ, ಎಲ್ಲ ಗಲಾಟೆ ಮಾಡ್ತೀರಿ. ಈಗ ಅವೇ ವಾಪಸ್ ಬರಲ್ರ? ಅವು ಬರ್ತಿದ್ರೆ ನಾವೇ ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ಅದೇ ನಿಜ. ಆನೇನೆ ನಿಮ್ಮ ಹತ್ರ ಬಂದಿರ್ಬೇಕಾದ್ರೆ ನೀವು ಯಾಕೆ ಬರ್ತೀವಿ? ಅದೇ ಮತ್ತು ನೀವು ಹೋಗಿ ಹುಡುಕೊಂಡು 20 ಕಿಲೋಮೀಟರ್ ಮೇಲ್ಕೊಂಡು ಹೋಗಿರ್ತಾವೆ. ಹಾಂ. ಕಾಡು ಈ ಸೈಡ್ ಐತ್ರ? ಈ ಮೇಲಿರೋದು ಹಾಕಿರ್ತೀರಾ? ಏನೇನು ಇಲ್ಲ, ಹಂಗೆ ಹುಡ್ಕೊಂಡು ಹೋಗುತ್ತೆ. ಮತ್ತೆ ಇಲ್ಲಿ ರೂಢಿ ಇರ್ತಲ್ಲ. ಅವು ಪಾತಿರ್ತಾವಲ್ಲ, ಅದು ಅದೇ ರೋಡ್ನಾಗ ಹೋಗ್ತಾ ಇರ್ತಾವ ಸರ್. ಆನೆ ಮತ್ತೆ ಎಲ್ಲ ಜಾನುವಾರು ಇದೆ, ಸಿಂಹ ಬಿಟ್ಟರೆ ಎಲ್ಲ ಜಾನುವಾರುಗಳು. ಈ ದಸರಾಗೆ ಹೋಗ್ತಾವಲ್ಲ ಆ ಆನೆ ಅವರ ಇದಾವ್ರ ಇಲ್ಲಿ? ದಸರಾಗೆ ಹೋಗ್ತಾರೆ ಮೈಸೂರು ಇಲ್ರ? ಅಲ್ಲಿ ಕಾಣದ ಡ್ಯಾಮ್ ಅಲ್ರ ಅದು? ಇದು ಗೇಟು ನೀರು ಭಾಳ ಕಡಿಮೆ ಐತಿ, ಮಳೆ ಇಲ್ಲ. ಹಾಂ. ಅಲ್ಲಿ ಮಠ ಇರತ್ರ? ಇದು ಕಟ್ಟೆ ಐತಲ್ಲ ಅಲ್ಲಿ, ಅಂದರೆ ಚಿಕ್ಕ ಡ್ಯಾಮ್ ರಾ ಇದು? ಫಸ್ಟ್ ಇದೆ ತುಂಬ ಕಾಣುತ್ತೆ ಇದು ಶಿವಮೊಗ್ಗದಲ್ಲಿ. ಶೃಂಗೇರಿಯಿಂದ ಬರ್ತದೆ. ಹಾಂ. ಅಂದರೆ ಭದ್ರಾ ತುಂಗ ಎರಡು ಒಂದೇ ತಗೆ ಹುಟ್ಟದಾಗ?
ಹಾಂ 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 ಭದ್ರಾ ಮುಂದೆ ಇದೆ. ಹಾಂ ಹಾಂ ಇಲ್ಲಿಂದ ಒಂದು 15 ಕಿಲೋಮೀಟರ್ ಹೋದ್ರೆ ಶಿವಮೊಗ್ಗದಿಂದ ಹಾಂ ಹಾಂ ಕೂಡ್ಲಿ ಅಂತಿದೆ. ಹಾಂ ತುಂಗಭದ್ರಾ ಎರಡು ಇದಾಗಿ ಅದು ಆ ಸೈಡ್ ಎಲ್ಲಿ ಅದು ಬರೋದು ಯಾವ ಸೈಡಿಂದ ಬರೋದು ತುಂಗ? ಈ ಕಡೆ ಲಕ್ಕೊಳ್ಳಿ ಡ್ಯಾಮ್ ಕುದುರೆಮುಖ ಆ ಕಡೆಯಿಂದ ಬರ್ತದೆ. ಎರಡೂ ಹುಟ್ಟೋದು ಒಂದೇ ಕಡೆ ಅಲ್ರ ನದಿಗಳು? ಶೃಂಗೇರಿ ಹತ್ರ ಸಂಗಮ ಆಗೋದಲ್ರ? ಹೊಳೆಹೊನ್ನೂರಾಗೈತೆ. ಇದ್ರದ್ದು ಉಗಮ ಸ್ಥಾನ ಇಲ್ಲಿ ಎರಡು ಒಂದೇ ತಗೆ ಕುದುರೆಮುಖ ಹತ್ರ ಶೃಂಗೇರಿ ಅಂದರೆ ಎರಡು ಸಪ್ರೇಟಾಗಿ ಹರಿದು ಬರ್ತವೆ. ಅಲ್ಲಿ ಕೂಡ್ಲಿಗೆ ಹತ್ರ ಸೇರ್ಕೊಂತ. ಹಾಂ ನೇತ್ರಾವತಿನೂ ಅಲ್ಲೇ ಹುಟ್ಟತ್ರ ಒಂದೇ ತಗೆ. ಸ್ನೇಹಿತರೆ ಬೋಟಿಂಗ್ ತೋರಿಸ್ತೀವಿ, ಬಟ್ ನಾವು ಬೋಟಿಂಗ್ ಹೋಗ್ತಾ ಇಲ್ಲ. ನಮ್ಮ ಮುಂದ್ಗಡೆ ಹೋಗ್ಬೇಕಿನ ಹಂಗಾಗಿ ಟೈಮ್ ಆಗಲ್ಲ. ಜಸ್ಟ್ ಬೋಟ್ ಒಳಗೆ ಹೇಗಿರುತ್ತೆ ಅಂತೇಳಿ ತೋರಿಸ್ತೀನಿ ಅಷ್ಟೇ. 50 ಮಿನಿಟ್ಸ್ ಜರ್ನಿ ಇರುತ್ತೆ ಬೋಟಿಂದು. ಸೊ ಈ ಥರ ಇದೆ ಇದು ಬೋಟ್. ಲೈಫ್ ಜಾಕೆಟ್ ಸಹ ಇದೆ ಇಲ್ಲಿ. ಇದು ಡ್ರೈವರ್ ಸೀಟು. ಒಂದು ರೌಂಡ್ ಹೋಗೊಂಡ್ರೆ ನಾವು ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಎಳೆದೋಡೋಕ್ಕಾರ ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಹೋಗನ್ರಿ ಟೈಮ್ ಆಗುತ್ತೆ, ಮುಂದೆ ಹೋಗ್ಬೇಕಲ್ಲ. ನೋಡ್ರಿ ಅಲ್ಲಿ ಮಠ ಹೋಗಿದ್ದಾರೆ ಸ್ನಾನ ಮಾಡ್ಸೋಕ್ಕೆ ಆನೆಗೆ. ಝೂಮ್ ಮಾಡೋಕ್ಕಾಗಲ್ಲ ಇದ್ರೊಳಗೆ ಗೋಪುರ ಒಳಗೆ. ಮೇಡಮ್ ಸ್ವಲ್ಪ ಸೈಡ್ ಕೊಡಿ. ಸರ್ ಫೋಟೋಗೆ ಏನಾರ ಟಿಕೆಟ್ ತೆಗಿಸ್ಬೇಕ್ರಾ? ಒಂದು ಮಾತು ಕೇಳ್ರಿ. ಅದು ಯಾಕ ಪಾಪ ಗಾಯ ಮಾಡ್ಕೊಂಬಿಡತ್ತ ಅಲ್ಲಿ ಇದ್ರ ಮೇಲೆ ಕಿವಿ ಹತ್ರ. ಹಾಂ ಸ್ನಾನ ಮಾಡಕ್ ಸರ ಇದು ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ಅಷ್ಟೇ. ಒನ್ ಮೋರ್ ಅನ್ಬೇಕು ನೀವು. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ಚಟಾಪಟ ಚಟಾಪಟ. ಸ್ನೇಹಿತರೆ ಒಂದು ಆನೆ ಮಾತ್ರ ಫುಲ್ ಫ್ರೆಶ್ ಆಗಿ ಹೋಗ್ತಾ ಇದೆ ಇವಾಗ. ಸ್ನಾನ ಎಲ್ಲ ಮುಗೀತು. ಬಂದಂಥ ವಿಸಿಟರ್ಸ್ ಎಲ್ಲ ಸ್ನಾನ ಮಾಡಿಸ್ಬಿಟ್ರಿ ಇದಕ್ಕೆ ಆನೆಗೆ. ಫುಲ್ ಪೋಸ್ ಕೊಟ್ಟಿದೆ ವಿಡಿಯೋದೊಳಗೆ, ಆಮೇಲೆ ಹಾಕ್ತೀನಿ ಇರ್ದು. ಯಾವುದು? ಹಾಂ ಬಲರಾಮ್ ಏನ್ರಣ್ಣ ನಿಮ್ಮ ಹೆಸರು? ಮೇಘರಾಜ್. ಇರೋದ್ರಾಗ ಸಖತ್ತಾಗೈತೆ ಆನೆ ಇದು. ನೋಡ್ರಿ ಒಳ್ಳೆ ಪೋಸ್ ಕೊಡ್ತಾ ಇದ್ದಾನೆ ಫೋಟೋಕ್ಕೆ. ಸನಿತಲ್ರಿ ಇದು ದಸರಾ ಕರ್ಕೊಂಡು ಹೋಗ್ತೀರಾ? ಶಿವಮೊಗ್ಗ ದಸರಾ ಹೋಗುತ್ತಾ? ಆನೆ ಹೆಸರು ಇದು ಸಾಗರ್. ಸ್ನೇಹಿತರೆ ಇಲ್ಲೊಂದಿಬ್ಬರು ಬರ್ತಾ ಇದ್ದಾರೆ. ಚಿಕ್ಕವ್ರು ಭಾರಿ ಆಕ್ಟಿವ್ ಅದಾರಲ್ಲಿ. ಸ್ನೇಹಿತರೆ ಏನೇ ಹೇಳ್ರಿ ನೀವು, ಆನೆನೇ, ಬಟ್ ಚಿಕ್ಕ ಆನೆ ನೋಡಿದ್ರೆ ಮಾತ್ರ ಭಾಳ ಖುಷಿ ಆಗುತ್ತೆ. ಕ್ಯೂಟ್ ಆಗಿರುತ್ತೆ. ಅಷ್ಟೇ ಆಟ ಆಡ್ಕೊಂತ ಹೆಂಗ್ ಕೆಡ್ಡ ತೋಡಿ ಇವ್ರು ಇಟ್ಕೊಂಡ್ ಬರ್ತಾರಂತ. ಅಲ್ಲ ಅಂದ್ರೆ ಮರಿಗಳು ಜೊತೆಗೆ ಇಲ್ಲೇ ಹುಟ್ಟಿರ್ತವೆ. ದೊಡ್ಡ ಆನೆಗಳು ನೋಡ್ರಿ ಇಲ್ಲಿ ಹೆಂಗ ಗೀಡಾಕತ್ತೈತಿ. ಬಿಸಿಲಿರೋದಕ್ಕೆ ನೀರು ಸಿಕ್ಕರೆ ಸಾಕಪ್ಪ ಅಂತೇಳಿ ಹಂಗೆ ಉಲ್ಡಿ ಬೀಳ್ತಾ ಇದಾವೆ. ನಮಗೆ ನೀರು ಸಿಕ್ಕರೆ ಸಾಕರ್ತೀವಿ. ಟೋಟಲ್ ಒಂದು 20 ಆನೆ ಇರ್ಬೋದ್ರ? ಇದೆ ಅದ್ರ ಮೇಲೆ.
ಅಲ್ಲೊಂದು ಎರಡು ಇದಾವೆ, ಬರ್ರಿ ನೋಡ್ಕೊಂಬಂದ್ಬಿಡೋಣ. ಇನ್ನೂ ಇಟ್ಕೊಂಡ್ ಬರ್ತಾನೆ ಇದ್ದಾರೆ ಫುಡ್ ಇಲ್ಲೇ ನೀಡ್ತಾರೆ ಅವರು ಬೇರೆ ಸಪ್ರೇಟಾಗಿ. ಇಲ್ಲೊಂದೆರಡು ಆನೆ ಇದಾವೆ, ತೋರಿಸ್ತೀನಿ ನಿಮಗೆ ಇವಾಗ ಹತ್ರ ಹೋಗಿ. ತುಂಬ ಜನ ಬಂದರು ಫಾರಿನಿಂದ. ಏನ್ರಣ ಆನೆ ಹೆಸ್ರಿದ್ದು? ನೇತ್ರ, ಹೆಣ್ಣಾನೆ. ನಿಮ್ಮ ಹೆಸ್ರಣ? ಅಮೀರ್. ಎಣ್ಣೆ ಹಾಕಿದ್ದೀರಾ? ಹರಳೆಣ್ಣೆ, ಈಗ ಬಿಸಿಲು ಜಾಸ್ತಿ ಬಿಸಿಲು ಅಲ್ಲ. ಹಾಂ ಹಾಂ ಹಾಂ. ಏನ ತಲೆ ಮೇಲೆ ಹಾಕಿರೋದ್ರು ಅದು ಎಣ್ಣೆ. ಏನು ಹಲ್ಲೆಣ್ಣೆ ಹಾಕಿದ್ದೀರಾ? ಒಡೆಯಲ್ಲ, ಹತ್ರ ಹತ್ರ ಭಾಳ ದೂರ, ಹತ್ರ ಹೋಗ್ಬೇಡ್ರಿ. ಕ್ಯೂಟಾಗಿರೋ ಮರಿ ಆನೆ ಇದಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ಸಣ್ಣ ಮರಿ. ಏನಣ್ಣ ಇದ್ರ ಹೆಸರು? ಇದು ಮರಿದ್ದು ಮರಿಗಿನ ಹೆಸರು ಇಟ್ಟಿಲ್ರ? ಗಂಡ ಹೆಣ್ಣ? ಅದು ಹೆಣ್ಣ. ಟೋಟಲ್ ಎಷ್ಟಿದಾವೆ ಆನೆ ಇಲ್ಲಿ? 22 ಆನೆ. ಸ್ನೇಹಿತರೆ 22 ಆನೆ ಇದಾವಂತ ಇಲ್ಲಿ ಆನೆ ಬಿಡಾರದಲ್ಲಿ. ನಮ್ಮ ಕಿರಣ್ ಬ್ರೋ ಅವರು ನೋಡಿ, ಅವ್ರ ಚಾನಲಲ್ಲಿ ಅವ್ರದ್ದೇ ತೋರಿಸ್ತಾ ಇದ್ದೀನಿ. ಬ್ಲೆಸ್ಸಿಂಗ್ ತಗೊಳಕ್ ಹೋಗ್ತಿದ್ದಾರೆ ನೋಡ್ರಿ ಸ್ನೇಹಿತರೆ, ಆನೆಗೆ ಲಂಚ ಕೊಟ್ಟು ನೋಡಿ ನೋಡಿ, ಆನೆಗೆ ಲಂಚ ಕೊಡ್ತಿದ್ದಾರೆ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೀವು ಆನೆ ಪ್ರೇಮಿ ಅಲ್ಲ, ನಿಮಗೆ ಒಳ್ಳೆ ಇದು ಸಿಕ್ತು ನೋಡಿ. ಸ್ನೇಹಿತರೆ ಸಕ್ಕರೆ ಬೈಲ್ ಮಾತ್ರ ಸಖತ್ತಾಗಿದೆ. ಏನಂದರೆ ಬಟ್ ನೀವು ಒಂದು ಸ್ವಲ್ಪ ಅರ್ಲಿ ಬಂದರೆ ಭಾಳ ಚೆನ್ನಾಗೆ. ಕಾಡಿಂದ ಏನು ಮಾವತರು ಇದ್ದಾರೋ ಅವ್ರು ತಗೊಂಡು ಕರ್ಕೊಂಬರ್ತಾರೆ ಆನೆಗಳನ್ನ ಹುಡ್ಕೊಂಡು ಹೋಗಿ. ಒಂದು 20 ಕಿಲೋಮೀಟ್ರ್ ಡೀಪ್ ಒಳಗೆ ಹೋಗಿರ್ತಾವಂತೆ ಫಾರೆಸ್ಟ್ ಒಳಗೆ. ಅವನ್ನ ಕರ್ಕೊಂಬರೋದೇ ಒಂಥರ ಚೆಂದ ಕಾಣ್ತಾ ಇರ್ತದೆ ಬೆಳಗ್ಗೆ ನೀವು ಗಡ ಬಂದಾಗ. ಹಾಂ, ಅದು ಬಿಟ್ಟರೆ ನೀವು ಇಲ್ಲೊಂದಿಷ್ಟು ಏನೇ ನೀವು ಮಾಡಬೇಕು ಅಂದ್ರೂ ಒಂದಿಷ್ಟು ಟಿಕೆಟ್ಗಳು ತಗೊಳ್ಬೇಕಾಗತ್ತೆ. ಆನೆಗೆ ಸ್ನಾನ ಮಾಡಿಸ್ಬೇಕು ಅಂದರೆ, ಆಮೇಲೆ ಬೋಟ್ ರೈಡ್ ಮಾಡ್ಬೇಕಂದ್ರೆ, ಆಮೇಲೆ ಆನೆ ಸವಾರಿ ಮಾಡ್ಬೋದು ಆನೆ ಮೇಲೆ ಕೂತ್ಕೊಂಡು. ಆಮೇಲೆ ಇನ್ನೂ ಅದು ಬಿಟ್ಟರೆ ಎಂಟ್ರಿ ಫೀಸ್ ಇರುತ್ತೆ ನಿಮಗೆ. ಅವನ್ನೆಲ್ಲ ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಸೊ ಏನಂದರೆ ಅರ್ಲಿ ಮಾರ್ನಿಂಗ್ ಬರೋದು ಬೆಟ್ರು. 8:00 ಓಪನ್ ಆಗುತ್ತೆ. ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ಇನ್ನೊಂದು ಮಾತು, ಇಲ್ಲಿಂದ ನಾವು ನೆಕ್ಸ್ಟು ಆಗುಂಬೆ ಕಡೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆಗುಂಬೆ ಹೋಗೋ ದಾರಿಲಿ ಏನೇನು ಸಿಗುತ್ತೋ ಅವನ್ನೆಲ್ಲ ತೋರಿಸ್ಕೊಂತ ಹೋಗ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.